ಎಷ್ಟು ಜನದ ಮ್ಯಾನ್ಯುಯಲ್ ಆಗಿ ಹಾಕಿದಿರಿ, ಯಾರ್ದು ಫ್ಯಾಟ್ ಜಾಸ್ತಿ ಹಾಕಿದಿರಿ, ಯಾರ ಕ್ವಾಲಿಟಿಗೆ ಎಷ್ಟು ಇನ್ಕ್ರೀಸ್ ಮಾಡಿದಿರಿ, ಎಲ್ಲವೂ ಕೂಡ ನಾವು ಕೂತಿದ್ದಲ್ಲೇ ನೋಡುವಂತ ವ್ಯವಸ್ಥೆ ಇವತ್ತು ರೂಪಿತ ಆಗಿದೆ ಆನ್ಲೈನ್. ನಾನು ಇನ್ನೊಂದು 3-4 ತಿಂಗಳೊಳಗೆ ಏನ್ ಮಾಡ್ತೀನಿ ಅಂತ ಅಂದ್ರೆ, ನಮ್ಮ ಬೆಂಗಳೂರು ಡೈರಿನಲ್ಲೇ ಫಿಕ್ಸ್ ಮಾಡ್ಬಿಟ್ಟಿರ್ತೀನಿ ಒಂದು ದೊಡ್ಡ LED ಸ್ಕ್ರೀನ್. ಈ ತರ ಕಲೆಕ್ಷನ್ ನಿಂದ ಹಿಡಿದು ಡಿಸ್ಪ್ಯಾಚ್ ವರ್ಗು ಕೂಡ ಆಚೆ ಬರ್ತಾ ಇರ್ಬೇಕು ಒಂದೊಂದೇ ಫೋಟೋಗಳು. ಯಾವ್ಯಾವ ಸೊಸೈಟಿನಲ್ಲಿ, BMCಗಳಲ್ಲಿ, ಯಾವ್ಯಾವ ಚೆನ್ನಿಂಗ್ ಸೆಂಟರ್ ಅಲ್ಲಿ, ಯಾವ್ಯಾವ FPCS ಅಲ್ಲಿ ಹಾಲು ಎಷ್ಟೊತ್ತು ಆಗ್ತಾ ಇದೀರಿ, ಎಷ್ಟು ಆಗ್ತಾ ಇದೆ, ಎಷ್ಟು ಬರ್ತಾ ಇದೆ, ಯಾರು ಟೆಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಲೀಟರ್ ಬಂತು, ಎಷ್ಟು ಲೀಟರ್ ಹೋಯ್ತು, ವರ್ಷಕ್ಕೊಂದ್ಸಾರಿ, ದಿನಕ್ಕೊಂದ್ಸಾರಿ, ತಿಂಗಳಿಗೊಂದ್ಸಾರಿ ಲೆಕ್ಕ ಹಾಕೋದಲ್ಲ. ಕ್ಷಣ ಕ್ಷಣಕ್ಕೂ, ಗಂಟೆಗೂ, ನಿಮಿಷಕ್ಕೂ, ಸೆಕೆಂಡ್ಗೂ ಮಾಹಿತಿಯನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ರೂಪಿಸಿ ನಿಮ್ಮೆಲ್ಲ ಕ್ಯಾಂಪ್ ಆಫೀಸ್ಗಳಲ್ಲೂ ಆ ಕ್ಯಾಂಪ್ ಅಲ್ಲೂ ಕೂಡ ನೀವು ನೋಡ್ಕೋಬಹುದು. ನಾನೇನು ಕೇಳೋದು ಇಲ್ಲ, ಸೋಮಶೇಖರ್ ಅವ್ರ ತಲೆ ಚೆಚ್ಕೋತಾರೆ ಏನ್ ಮಾಡೋಣ ನಮ್ ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಖುಷಿ ನನಗೆ. ಅವರೇ ಇಂಪ್ಲಿಮೆಂಟ್ ಮಾಡಿದ್ರು. ನಾನೇನಾರ ಸಮಸ್ಯೆ ಇದೆ ಅಂತಂದ್ರೆ ಕೃಷ್ಣಪ್ಪನ ಕರೆದು ಹೇಳ್ರಿ, ಎಲ್ಲ ಗೊತ್ತಿರ್ತದೆ, ಸೊಸೈಟಿ ಹೋಗಿ ಚೆಕ್ ಮಾಡಿರ್ತಾರೆ ಏನೇನು ಮಾಹಿತಿ ಬೇಕು ಅಂತ. ಸೊ ಈ ರೀತಿಯಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಆನಂದ ಹೇಳ್ದ 3.5 ಒಳಗಡೆ ಬರೋರ್ಗು ಕೂಡ ನೀವು ದುಡ್ಡು ಕೊಡಬೇಕು ಅಂತ. ಏನ್ ಚಪ್ಪಾಳೆ ಜೋರ ಹೊಡೆದಿದ್ದು. ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಇಬ್ರಿಗೂ ಒಂದೇನಾ? ಏನ್ರಣ? ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಇಬ್ರಿಗೂ ಒಂದೇನಾ? ಹೇಳ್ರಪ್ಪ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಧರ್ಮರಾಯ ಅವನ ಕಾಲದಲ್ಲಿ ನೋಡ್ತಾ ಇದ್ದಂತೆ ಎಲ್ಲರೂ. ಅವನ ಕಣ್ಣಿಗೆ ಯಾರು ಕೆಟ್ಟವ್ರು ಕಾಣಿಸ್ತಾ ಇರಲಿಲ್ಲ ಅಂತ, ಎಲ್ಲ ಒಳ್ಳೆಯವರೇ ಕಣ್ಣು ಕಾಣಿಸ್ತಾರೆ. ಯಾರು ನೋಡಿದ್ರು ಒಳ್ಳೆಯವ್ರ ತರನೇ ಕಾಣುತ್ತೆ. ಕೌರವ ಎಲ್ಲರೂ ನೋಡ್ತಿದ್ದಂತೆ, ಎಲ್ಲರೂ ಕೆಟ್ಟವ್ರ ತರನೇ ಕಾಣೋರು. ಯಾಕೆ ಈ ಮಾತಿರ್ತೀನಿ ಅಂತ ಅಂದ್ರೆ, ನೀವು ನೋಡ್ತಕ್ಕಂತ ದೃಷ್ಟಿಕೋನ ಇದೆಯಲ್ಲ, ನೀವು ಒಳ್ಳೇದು ಅಂತ ಹೇಳಿದ್ರೆ ಒಳ್ಳೇದು ಕಾಣಿಸ್ತದೆ, ಕೆಟ್ಟದ್ದು ಅಂತ ನೋಡಿದ್ರೆ ಕೆಟ್ಟದ್ದು ಕಾಣಿಸ್ತದೆ. ನೀವು ಯಾವ್ದನ್ನ ಸರಿ ಅನ್ಕೋತೀರಿ, ಯಾವ್ದನ್ನ ತಪ್ಪು ಅನ್ಕೋತೀರಿ, ಅದನ್ನ ಸರಿ ತಪ್ಪುಗಳನ್ನ ಸರಿಯಾದ ರೀತಿಯಲ್ಲಿ ನೀವು ನೋಡಿದ್ದೇ ಆಯ್ತು ಅಂತ ಅಂದ್ರೆ ಬಹುಶಃ ನೀವು ಒಳ್ಳೇದನ್ನ, ಮುಂದಿನ ಭವಿಷ್ಯ, ಇದೆಲ್ಲ ಮಾಡ್ತಾ ಇರೋದು ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ನನಗೆ. 6 ತಿಂಗಳು ಇರ್ತೀನೋ, ವರ್ಷ ಇರ್ತೀನೋ, 2 ವರ್ಷ ಇರ್ತೀನೋ, 5 ವರ್ಷ ಇರ್ತೀನೋ, ಯಾವಾಗ ನಮ್ಮ ಡೈರೆಕ್ಟರ್ಗಳೆಲ್ಲ ನೀನು ಹೋಗು ಅಂತ ಕಳಿಸ್ತಾರೋ ನನಗೆ ಗೊತ್ತಿಲ್ಲ. ಗೊತ್ತಾಯ್ತಲ್ಲ? ಅಲ್ಲಿವರೆಗೂ ನನ್ನ ಕೈಲಾಗಿದ್ದನ್ನ ನಾನು ಮಾಡ್ತೀನಿ. ಆದ್ರೆ ನೀವುಗಳು, ನಿಮ್ ಜೀವನ ಇದೆ, ನಿಮ್ ಜೀವನ ಬೇರೆನಾ? ನಿಮ್ ಜೀವನ ಒಂದು 60 ವರ್ಷ ಆಗೋವರೆಗೂ ನಿಮ್ಗಿದೆ. ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಈ ಜೀವನ ಇದೆ, ಬೇರೆ ಇನ್ನೇನು ಇಲ್ಲ. ನಾನು ಹೇಳ್ತಾ ಇದ್ದೀನಿ, VRS ಕೊಟ್ಬಿಡ್ತೀನಿ ಹೊಂಟೋಗ್ರಿ ಎಲ್ಲ. ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನೀವು ಎಷ್ಟು ಗುಣಮಟ್ಟವನ್ನ ನಮಗೆ ಕೊಡ್ತೀರಿ ಅಷ್ಟು ನಮಗೆ ಒಳ್ಳೆಯದು. ನೀವು ಕೊಡ್ತಕ್ಕಂಥ ಹಾಲು ಅಮೃತ ಅಂತ ಹೇಳಿ ನಾವು ಮಕ್ಕಳಿಗೆ ಕೊಡ್ತೀವಿ. ಏನಂತ? ಯಾರ ಮಕ್ಕಳಿಗೆ? ಯಾರ ಮಕ್ಕಳಿಗೆ? ನೀವು ಲೆಕ್ಕ ಹಾಕ್ಬೇಕು. ನಾವು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಅಂತ ಹೇಳಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಂಗಳೂರಲ್ಲಿ ಕುಡಿತಾ ಇರ್ತಾರೆ, ನಿಮ್ ಸಂಬಂಧಿಕರು ಯಾರೋ, ಬೇರೆಯವ್ರು ಯಾರೋ ಕುಡಿತಾ ಇರೋದಿಲ್ಲ. ಅಲ್ಲ, ನೀವು ಚಿಂತನೆ ಮಾಡ್ಬೇಕು, ನೀವು ಯೋಚನೆ ಮಾಡ್ಬೇಕು. ಈ ಹಾಲನ್ನ ಕುಡಿತಕ್ಕಂಥವ್ರು, ಈ ಮಜ್ಜಿಗೆಯನ್ನ ಕುಡಿತಕ್ಕಂಥವ್ರು, ಈ ತುಪ್ಪವನ್ನ ತಿಂತಕ್ಕಂಥವ್ರು ನಮ್ಮ ಮಕ್ಕಳು, ನಮ್ಮ ಕುಟುಂಬಸ್ಥರು, ನಮ್ ಜೊತೆ ರಕ್ತ ಹಂಚ್ಕೊಂಡಿರ್ತಕ್ಕಂಥವ್ರು ಅಂತ. ಆಗ ಮಾತ್ರ ನಿಮ್ಗೆ ಪ್ರಾಮಾಣಿಕತೆ ಹೆಚ್ಚುತ್ತದೆ. ನೀವು ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ಬೇಕು. ಒಂದಿನ
ಫ್ಯಾಟ್ ಕಂಟೆಂಟ್ ಕಡಿಮೆ ಬರುತ್ತೆ. ನೀವು ಸಿಬ್ಬಂದಿಗೆ ಹೇಳಿ, ನಮ್ಮ ಸಿಬ್ಬಂದಿಗಳಿಗೆ, ನಮ್ಮ ಸೂಪರ್ವೈಸರ್ಗಳಿಗೆ ಹೇಳಿ, ಅವ್ರು ಹೋಗಿ ಹಗಲು ರಾತ್ರಿ ಕೂತ್ಕೊಂಡು ಅಲ್ಲೇ ಕೆಲಸ ಮಾಡ್ಲಿ. ನಾನು ಹೇಳಿದ್ದೀನಿ ಯಾವ ರೀತಿ ಹಸುಗಳನ್ನ ತಯಾರು ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಉದ್ಯೋಗ. ಡಾಕ್ಟರ್ಗಳ ಉದ್ಯೋಗ ಏನು? ಡಾಕ್ಟರ್ಗಳ ಉದ್ಯೋಗ ಏನು? ನೀವು ರೈತ, ನಿಮ್ಗೇನ್ ಗೊತ್ತು? ಯಾವ ಟೈಮಲ್ಲಿ ಮಳೆ ಬಂತು, ಯಾವ ಟೈಮಲ್ಲಿ ಹೊಲ ಉಳ್ಬೇಕು, ಯಾವ ಟೈಮಲ್ಲಿ ಬಿತ್ತನೆ ಮಾಡಬೇಕು, ಯಾವ ಟೈಮಲ್ಲಿ ಕಳೆ ಕೀಳ್ಬೇಕು, ಯಾವ ಟೈಮಲ್ಲಿ ಗೊಬ್ಬರ ಹಾಕ್ಬೇಕು, ಯಾವ ಟೈಮಲ್ಲಿ ಏನಾಗಿದೆ, ಯಾವ ಔಷಧಿ ಹೊಡಿಬೇಕು ಅಂತ ಹೇಳಿ ನಿಮ್ಗೆ ರೈತ ಆದವನಿಗೆ ನಿಮ್ಗೆ ಗೊತ್ತು. ಡಾಕ್ಟರ್ ಆದವ್ರಿಗೆ ಏನ್ ಗೊತ್ತು? ಹಸುಗಳನ್ನ ಯಾವ ರೀತಿ ಸಾಕ್ಬೇಕು, ಯಾವ ರೀತಿ ಹಾಲು ಕರಿಬೇಕು, ಏನನ್ನ ತಯಾರು ಮಾಡ್ಬೇಕು ಅಂತ ಹೇಳಿ ಆ ಡಾಕ್ಟರ್ಗಳಿಗೆ, ಅಧಿಕಾರಿಗಳಿಗೆ ಗೊತ್ತು. ಆ ಕೆಲಸ ಅವ್ರು ಮಾಡಬೇಕು. ಅದಕ್ಕೆ ಅವ್ರನ್ನ ನೇಮಕ ಮಾಡ್ಕೊಂಡ್ರು. ಅದಕ್ಕೇನೆ ಅವ್ರನ್ನ ನೇಮಕ ಮಾಡ್ಕೊಂಡಿರೋದು. ನಾನು ರಾಜ್ಯದ ಅನೇಕ ಭಾಗಗಳಲ್ಲಿ ಭೇಟಿ ಕೊಟ್ಟಿದ್ದೇನೆ, ರಾಷ್ಟ್ರದ ಅನೇಕ ಭಾಗಗಳಲ್ಲಿ ಡೈರಿಗಳಿಗೆ ಭೇಟಿ ಕೊಟ್ಟಿದ್ದೇನೆ, ವಿದೇಶದಲ್ಲಿ ಅನೇಕ ಬಾರಿ ಬೇರೆ ಬೇರೆ ಡೈರಿಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಎಷ್ಟು ಹಾಲಿನ ಬೆಲೆ ಎಷ್ಟು? ಮೊನ್ನೆ ಮಹಾರಾಷ್ಟ್ರ, ಉತ್ತರ ಭಾರತದಲ್ಲಿ 33 ರೂಪಾಯಿ ಹಾಲಿನ ಬೆಲೆ. ಉತ್ತರ ಭಾರತ ಸಂಪೂರ್ಣವಾಗಿ ಹಾಲಿನ ಬೆಲೆನ ದಿಢೀರ್ ಅಂತ ಹೇಳಿ ಕಡಿಮೆ ಮಾಡೋದು. ಸುಮಾರು 2 ರೂಪಾಯಿ ಅಷ್ಟು ಹಾಲಿನ ಬೆಲೆನ, ಕೆಲವರಿಗೆಲ್ಲರೂ ಗೊತ್ತಿರುತ್ತೆ ಮಾಹಿತಿ, ಕೆಲವ್ರಿಗೆಲ್ರಿಗೂ ಕೂಡ. ವಿದೇಶದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ರೇಟ್ ಎಷ್ಟಿದೆ ಅನ್ಕೊಂಡಿದ್ದೀರಿ? 33 ರೂಪಾಯಿ, 35 ರೂಪಾಯಿ ಕನ್ವರ್ಷನ್ ಮಾಡ್ತು ಅಂದ್ರೆ ಇಂಡಿಯನ್ ರುಪೀಸ್ಗೆ ಲೆಕ್ಕ ಆಗ್ತು ಅಂತ ಅಂದ್ರೆ ನಾನು 33 ರೂಪಾಯಿ, 35 ರೂಪಾಯಿ ಇದೆ ರೇಟ್. ಅಲ್ಲೂ ಏನ್ ಜಾಸ್ತಿ ಏನಿಲ್ಲ. ಆದ್ರೆ ನಾನು ಅದನ್ನ ಹೇಳಿ ನಿಮ್ಮನ್ನ ಕಡಿಮೆ ಮಾಡ್ತೀನಿ ಅಂತ ಅಲ್ಲ. ಆದ್ರೆ ನಾವು ನಮ್ಮ ಗುರಿಯನ್ನ ಇಟ್ಕೊಂಡು ನಾವು ಗುಣಮಟ್ಟದ ಹಾಲು, ಗುಣಮಟ್ಟವನ್ನ ಯಾಕೆ ಕಾಪಾಡಬೇಕು ಅಂತ ಹೇಳಿದ್ರೆ, ಖಾಸಗಿ ಅವನು 60 ರೂಪಾಯಿಗೆ ಹಾಲು ಮಾರ್ತಾ ಇದ್ದಾನೆ. ಎಷ್ಟಿಗೆ? ನಾವು 44 ರೂಪಾಯಿಗೆ ಹಾಲು ಮಾರ್ತಾ ಇದ್ದೀವಿ. 44 ಏನಪ್ಪ? 46 ರೂಪಾಯಿಗೆ ನಾವು ಹಾಲು ಮಾರ್ತಾ ಇದ್ದೀವಿ. ಅವನು 60 ರೂಪಾಯಿಗೆ ಮಾರ್ತಾನೆ. ಅವನೇನ್ ಹೇಳ್ತಾನೆ ಗೊತ್ತಾ? ನಮ್ಮ ಹಾಲು ಬಹಳ ಚೆನ್ನಾಗಿದೆ ಅಂತ. ರೀ, ನಾವು ಬೆಳಗ್ಗೆ ಹಾಕಿದ್ದನ್ನ ರಾತ್ರಿ ಎತ್ಕೊಂಡ್ಬಂದ್, ಬೆಳಗ್ಗೆ ಹಾಕಿದ್ದನ್ನ ರಾತ್ರಿ ನಿಮ್ಗೆ ಡೆಲಿವರಿ ಕೊಡ್ತೀವಿ, ರಾತ್ರಿ ಕಲೆಕ್ಟ್ ಮಾಡಿದ್ದನ್ನ ಬೆಳಗ್ಗೆ ನಿಮ್ಮ ಮನೆಗೆ ಡೆಲಿವರಿ ಕೊಡ್ತೀವಿ. ನಮ್ಮಷ್ಟು ನೆಟ್ವರ್ಕ್ ಇರ್ತಕ್ಕಂತ ಒಂದು ಸಂಸ್ಥೆ ಈ ರಾಜ್ಯದಲ್ಲಿ ಬೇರೆ ಇಲ್ಲ. ಅವರೆಲ್ಲೂ 2 ದಿನ 3 ದಿನದ ಹಾಲನ್ನ ತಂದು ಮಾರ್ಕೆಟ್ ಅನ್ನು ಕೊಡ್ತಾರೆ. ಅವರು ಬ್ರ್ಯಾಂಡ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಡೀಲರ್ಗಳಿಗೆ, ಮತ್ತೊಬ್ರಿಗೆ, ಅವ್ರಿಗೆ ಇವ್ರಿಗೆ ಎಕ್ಸ್ಟ್ರಾ ಕಮಿಷನ್ ಕೊಟ್ಬಿಟ್ಟು 2 ರೂಪಾಯಿ ಜಾಗದಲ್ಲಿ 4 ರೂಪಾಯಿ ಕೊಡೋದು, 4 ರೂಪಾಯಿ 5 ರೂಪಾಯಿ ಕಮಿಷನ್ ಕೊಡೋದು. ಮೊನ್ನೆ ಏನ್ ಮಾಡಿದ್ರು, ಯಾವ್ದೋ ಒಂದು ಫ್ಲಿಪ್ಕಾರ್ಟ್ ಅಂತಕ್ಕಂತ ಒಂದು ಸಂಸ್ಥೆ ಅವ್ರ ಮಾರ್ಕೆಟ್ ನ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿ 1 ರೂಪಾಯಿ 1 ಲೀಟರ್ ಹಾಲು ಅಂತ ಎಷ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲ ಆನ್ಲೈನ್ ಮಾರ್ಕೆಟ್ ಅಲ್ಲಿ. 1 ರೂಪಾಯಿ 1 ಲೀಟರ್ ಹಾಲು ಯಾರು ಕೊಡ್ತಾ ಬೀಳ್ತದೆ? ರೈತರು ಕೊಡ್ತಾ ಬೀಳ್ತದೆ. ರೈತರಿಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ನಾನು ಪತ್ರವನ್ನು ಬರೆದು ದೂರನ್ನು ಕೂಡ ದಾಖಲೆ ಮಾಡಿದ್ದೇನೆ. ವ್ಯಾಪಾರದ ದೃಷ್ಟಿಯಿಂದ ಅವರು ಗಳಿಕೆ ಮಾಡ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ರೈತರ ಬದುಕಿನಲ್ಲಿ ಆಟ ಆಡ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೂ ಒಂದು ಇತಿಮಿತಿ ಇದೆ. 1 ರೂಪಾಯಿ ಆಗಿದ ತಕ್ಷಣ ನಮ್ಮ ಮಾರ್ಕೆಟ್ ಅಂತ ಈಗ ಯಾರೋ ಜಿಯೋದವನ್ ಬಂದ, ಅದೇನೋ ಪ್ರಾಡಕ್ಟ್ ಅದು. ಇದು ರೈತರು ಬೆಳೀತಕ್ಕಂಥ, ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳು, ಇದರಲ್ಲಿ ಆಟ ಆಡ್ತಕ್ಕಂಥದ್ದು ಸರಿನಾ? ಸೊ ಹಾಗಾಗಿ ಇವತ್ತು ಮಾರುಕಟ್ಟೆ ಬಹಳಷ್ಟು ಕಷ್ಟ ಇದೆ. ಮಾರುಕಟ್ಟೆಯನ್ನ ನಾವು ಹಿಡಿಬೇಕು, ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಬೇಕು. ಮಾರುಕಟ್ಟೆಯಲ್ಲಿ ನಾವು ಹಾಲಿನ ಬೆಲೆ, ಹಾಲಿನ ಗುಣಮಟ್ಟವನ್ನ ಕಾಪಾಡಿ, ಗುಣಮಟ್ಟವನ್ನ ನಾವು ಸರಿಪಡಿಸ್ತಕ್ಕಂಥದ್ದು. ಒಂದಷ್ಟು ಲೋಪದೋಷಗಳಿದೆ ನಮ್ಮ ಸಂಸ್ಥೆನಲ್ಲೂ ಕೂಡ, ಒಂದಷ್ಟು ಸಣ್ಣ ಸಣ್ಣ ಲೋಪದೋಷಗಳಿದೆ. ಅದನ್ನ ಸರಿ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ನಿಮ್ಗೆ ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಹಾಲಿನ ಗುಣಮಟ್ಟವನ್ನ ನಾವು ಕಾಪಾಡಬೇಕಾಗ್ತದೆ. ನೀವು ಹಾಲಿನ ಗುಣಮಟ್ಟ ಕಾಪಾಡ್ತು ಅಂದ್ರೆ ಖಂಡಿತ ನಮ್ಮ ಹಾಲಿನ ಉತ್ಕೃಷ್ಟತೆ, ಬೆಲೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಈ ದೇಶದಲ್ಲ, ವಿದೇಶದಲ್ಲಿ ನಾನು ಹಾಲನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಾನು ವಿದೇಶದಲ್ಲಿ ಹಾಲನ್ನ ಮಾರಾಟ ಮಾಡ್ಲಿಕ್ಕೆ ಕಷ್ಟ ಇದೆ. ಸೋಮಶೇಖರ್ ಅವರು, ರೇವಣ್ಣ ಅವರು, ವಿದೇಶದಲ್ಲಿ ಹಾಲು ಮಾರಾಟ ಮಾಡೋದಕ್ಕೆ ಕಷ್ಟ ಇದೆ. ಅದನ್ನ ಸರಿಪಡಿಸ್ಬೇಕು ಅಂತ ಅಂದ್ರೆ ಯಾರು ಸರಿಪಡಿಸ್ಬೇಕು? ನಾನಲ್ಲ, ನಮ್ಮ ಸಿಬ್ಬಂದಿ ಅಲ್ಲ,
ತಾವುಗಳು ಇಲ್ಲಿ ಅಧ್ಯಕ್ಷರಾಗಿ ಏನ್ ಬಂದಿದ್ದೀರಿ, ಕಾರ್ಯನಿರ್ವಾಹಕರಾಗಿ ಬಂದಿದ್ದೀರಿ, ನೀವೇನ್ ಸಿಬ್ಬಂದಿ ವರ್ಗ ಇಲ್ಲಿ MPCS ಇಂದ ಬಂದಿದ್ದೀರಿ. ನೀವು ಇಲ್ಲಿ ರೈತರಿಗೆ ಹೇಳಿ ತಿಳುವಳಿಕೆಯನ್ನ ಕೊಟ್ಟು ನೀವು ಸರಿಯಾದಂತಹ ರೀತಿಯಲ್ಲಿ ನನಗೆ ಮಾರುಕಟ್ಟೆಗೆ ನಮ್ಮ ಸೃಷ್ಟಿ ಒಳ್ಳೆಯ ಗುಣಮಟ್ಟವನ್ನ ಸೃಷ್ಟಿ ಮಾಡಿದ್ರೆ ನಾನು ಗುಣಮಟ್ಟವನ್ನ ಹೆಚ್ಚಿಸಬಹುದು. ವಿದೇಶಗಳಲ್ಲಿ ಮಾರಾಟ ಮಾಡಲಿಕ್ಕೆ, ಹೆಚ್ಚಿನ ಉತ್ಪನ್ನಗಳನ್ನ ತಯಾರು ಮಾಡಲಿಕ್ಕೆ ಆಯ್ತು ಅಂತ ಅಂದಾಗ ಲಾಭಾಂಶ ಹಾಲಿನಿಂದ ನನಗೆ ಸಿಗೋದಿಲ್ಲ. ಬೇರೆ ಉತ್ಪನ್ನಗಳನ್ನ ಜಾಸ್ತಿ ಮಾಡಿದ್ರೆ ಮಾತ್ರ ನಾನು ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ. ಲಾಭ ಎಲ್ಲಿ ಸಿಗ್ತದೆ? ಹಾಲಲ್ಲಿ ಸಿಗೋದಿಲ್ಲ, ತುಪ್ಪದಲ್ಲಿ ಸಿಗ್ತದೆ. ತುಪ್ಪ ಯಾರು ತಿಂತಾರೆ? ದುಡ್ಡಿರೋರು ತಿಂತಾರೆ. ನಾನು ಹೇಳಿದೆ ನನ್ನ KMFMDಗೆ, ನಾನು ಕಡಿಮೆ ಮಾಡೋದಿಲ್ಲಪ್ಪ, ನಾನು ಮಾರೋದಕ್ಕೆ ಇಷ್ಟಕ್ಕೆ, ನೀನು ಮಾರೋದು ಇಲ್ಲ, ನೀನು ಕೊಡೋದು ಇಲ್ಲ, ನಾನು ಮಾರೋದೇ ಇಷ್ಟಕ್ಕೆ. ತಗೊಂಡ್ರೆ ತಗೊಳ್ಳಿ, ತಗೊಳ್ದೇ ಹೋಗ್ಲಿ ಅಂತ ನನ್ನ ರೇಟ್ಗೆ ಬಂದು ತಗೊಂಡ್ರು. ಕೊನೆಗೆ ವಿಧಿ ಇಲ್ಲದೆ ಅವರು ನನ್ನ ರೇಟ್ಗೆ ಬರ್ಬೇಕಾಗಿ ಬಂತು. ಇಡೀ ಒಕ್ಕೂಟಗಳು ಉಳ್ಬೋದು. ಇಲ್ಲ ಅಂತ ಅಂದ್ರೆ ಒಕ್ಕೂಟಗಳೆಲ್ಲರೂ ಕೂಡ ನಷ್ಟದಲ್ಲಿ ಮುಳುಗೋದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. 100 ರೂಪಾಯಿ ಜಾಸ್ತಿ ಮಾಡಿ ಇತಿಹಾಸದಲ್ಲಿ ಯಾರು ಕೂಡ ಮಾಡಿರಲಿಲ್ಲ. ನಾನು ಲೆಕ್ಕ ಹಾಕ್ತೇನೆ, ನನ್ನ ಡೈರಿ ನಾನು ಬಂದಾಗ ನೀವು ನೋಡಿದ್ರಲ್ಲ, ಎಲ್ಲಾ ಬ್ರ್ಯಾಂಡ್ಗಳು ಇಟ್ಟಿದ್ದೀನಿ. ಸೋಮಶೇಖರ್ ನೋಡಿದ್ರಲ್ಲ, ಎಲ್ಲಾ ಬ್ರ್ಯಾಂಡು ಇಟ್ಟಿದ್ದೀನಿ. ನಾನು ಒಂದೇ ಬ್ರ್ಯಾಂಡ್ ಇಟ್ಕೊಂಡಿಲ್ಲ, ಎಲ್ಲ ಯಾರ್ಯಾರು ಎಷ್ಟೆಷ್ಟು ಬ್ರ್ಯಾಂಡ್ ಏನೇನು ರೇಟ್ ಮಾರ್ತಾವ್ರೆ ಅಂತ. ನಮ್ದು ಲಾಭದಾಯಕ ಸಂಸ್ಥೆ ಅಲ್ಲ, ಆದ್ರೆ ನಷ್ಟ ಆಗಿ ರೈತರಿಗೆ ತೊಂದರೆ ಆದ್ರೆ ಅದು ನಾವು ಕೊಡ್ತಕ್ಕಂಥ ಸಮಸ್ಯೆ. ಇವತ್ತು ಹಾಗಾಗಿ ನಾವು ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗಮನವನ್ನ ಹರಿಸಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಗುಣಮಟ್ಟವನ್ನ ತಾವು ಕಾಪಾಡಬೇಕು. ಇವತ್ತು ಯಾವ ರೀತಿ ನಾವು ನಿಮ್ಗೆ ಸೂಚನೆಗಳನ್ನ ಕೊಡ್ತೇವೆ, ನನಗೆ ಗೊತ್ತು ರೈತರ ಕಷ್ಟ ಏನು, ಸಮಸ್ಯೆ ಏನು ಅಂತ. ಇವತ್ತು ಖಂಡಿತ ಸೆಕ್ಸ್ ಸೆಮನ್ಸ್ ಅನ್ನೇ ಆಗ್ಬೇಕು ಅಂತ ಹೇಳಿ ಕಡ್ಡಾಯವಾಗಿ ಸೂಚನೆಯನ್ನ ಕೊಟ್ಟಿದ್ದೇವೆ. ಗುಣಮಟ್ಟದ ಸೆಕ್ಸ್ ಸೆಮನ್ ಅಂದ್ರೆ ಹೆಣ್ಣುಗರುಗಳೇ ಹುಟ್ಟಬೇಕು. 35-40% ಇದ್ದಂಥದ್ದು ಕನಿಷ್ಠ 60-70-80%. ವಿದೇಶದಲ್ಲಿ ನಾನು ನೋಡಿದಂತ ಸಂದರ್ಭದಲ್ಲಿ ಎಷ್ಟು ಲೀಟರ್ ಹಾಲು ಕೊಡ್ತದೆ ಅಂತ ಅಂದ್ರೆ, ಸೆಕ್ಸ್ ಸೆಮನ್ಸ್ ಎಷ್ಟು ಪರ್ಸೆಂಟೇಜ್ ಏನ್ ರೇಟು ಅಂತ ಅಂದ್ರೆ 99% ಹೆಣ್ಗರುಗಳೇ ಹುಟ್ಟುತ್ತದೆ. ಹಾಲು ಎಷ್ಟು ಕೊಡ್ತದೆ ಅಂತ ಕೇಳಿದೆ, ನಾನು ನೋಡಿದಂತ ಸಂದರ್ಭದಲ್ಲಿ ಹಾಲು 70 ಲೀಟರ್ ಕೊಡ್ತದ. ಎಷ್ಟು ಲೀಟರ್? ಎಷ್ಟು ಹಸುಗಳಿದೆ ಅಂತ ಅಂದ್ರೆ 1500 ಹಸುಗಳಿದೆ ಅಂತ. ಸಿಬ್ಬಂದಿ ಎಷ್ಟು ಅಂತ ಅಂದ್ರೆ 8 ಜನ ಅಂತ. ಎಷ್ಟು ಶಿಫ್ಟ್ ಅಂತ ಅಂದ್ರೆ 3 ಶಿಫ್ಟ್ ಅಲ್ಲಿ ಇರ್ತಾರೆ, 15 ಜನ ಇರ್ತಾರೆ. 15 ಜನಕ್ಕೆ 1500 ಹಸುಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. 25,000 ಲೀಟರ್ ಹಾಲು ಕರೀತಾರೆ. 25,000 ಲೀಟರ್ ಹಾಲು ಕರೀತದೆ. 500 ಹಸುಗಳು ಹಾಲು ಕೊಡ್ತದೆ. ಆವರೇಜ್ 50-55 ಲೀಟರ್. ನಾನು ಕೇಳಿದೆ ಎಷ್ಟರವರೆಗೂ ಹಸುಗಳನ್ನ ಇಟ್ಕೋತೀರಿ ಅಂತ. ಒಂದು ಹಸು ಮಿನಿಮಮ್ 800 kg ಇರುತ್ತೆ. ಎಷ್ಟು ಕೆಜಿ? 800 kg ಇರ್ತದೆ. ಎಷ್ಟರವರೆಗೂ ಇಟ್ಕೋತೀವಿ ಅಂತ ಅವರು 35 ಲೀಟರ್ ಬರೋವರೆಗೂ ನಮ್ಮ ಕ್ಯಾಂಪಲ್ಲಿ ಇರ್ತದೆ. 34 ಲೀಟರ್ ಬಂತು ಅಂತ ಅಂದ್ರೆ ನಮ್ಮ ಕ್ಯಾಂಪಲ್ಲಿ ಅದು ಇರುವುದಿಲ್ಲ. ಎಷ್ಟು? ನಾವು 34 ಲೀಟರ್ ಬಂತು ಅಂತ ಅಂದ್ರೆ ಪ್ರೈಸ್ ಕೊಡ್ತೀವಿ 1 ಲಕ್ಷ. ಅವರು 34 ಲೀಟರ್ ಬಂತು ಅಂತ ಅಂದ್ರೆ ಕಟಾವು ಕಳಿಸ್ತಾರೆ. ಎಲ್ಲಿಗೆ ಅಂದ್ರೆ ನಾವು ನೀವು ಅವರು ಎಷ್ಟು ದೂರ ಇದ್ದೀವಿ? ನಾವು 7 ಲೀಟರ್ ಬತ್ತು ಅಂತಂದ್ರೆ ಓ ಚೆನ್ನಾಗಿ ಬರ್ತದೆ. 8 ಲೀಟರ್ ಬತ್ತು ಅಂತಂದ್ರೆ ಓ 8 ಲೀಟರ್ ಬರ್ತದೆ. ಶ್ರಮ ಅಷ್ಟೇ ಅಲ್ವಾ? ಶ್ರಮ ಎಷ್ಟಾಗ್ತಾ ಇದೆ? ಶ್ರಮ ಅದೇ ಶ್ರಮ ತಾನೆ. ಅದೇ ಗಂಡ ಹೆಂಡತಿ ಕೆಲಸ ಮಾಡ್ಬೇಕು ತಾನೆ, ಗಂಡ ಹೆಂಡತಿ ಮಕ್ಕಳು ಕೆಲಸ ಮಾಡ್ಬೇಕು ತಾನೆ. ನೀವು ಗುಣಮಟ್ಟದ ಕರುಗಳನ್ನ ಸಾಕಿ ಗುಣಮಟ್ಟದ ಸೆಮೆನ್ಸ್ ಅನ್ನ ನೀವು ಅಳವಡಿಕೆ ಮಾಡಿಕೊಂಡು ಎಲ್ಲ ಫ್ರೀ 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 ಏನ್ ಕೊಡ್ತಾರೋ ಫ್ರೀ ಕೊಡ್ತಾ ಇರ್ಲಿ ನಮ್ಗೆ ಅಂತೇಳಿ ನೀವು ಆ ಸೆಕ್ಸ್ ಸೆಮನ್ಗೆ ಒಂದಷ್ಟು ಬಂಡವಾಳ ಹಾಕಿ ಒಂದಷ್ಟು ಇಲ್ಲ, ನಾನೆಲ್ಲೋ ನೆಲಮಂಗಲದ ಹತ್ರ ಹೋಗಿದ್ದೆ, ಇಲ್ಲ ಇರ್ಬೇಕು. ಸೀಫಾ ಏನು ಮುನೀರ್ ಅವರು ಡೈರಿಗೆ ಹೋಗಿದ್ದೆ ನಾನು. 26-27 ಲೀಟರ್ ಆವರೇಜ್. 26-27 ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅರ್ಧ ಎಕರೆನಲ್ಲಿ 1100-1200 ಲೀಟರ್ ಹಾಲು ಪ್ರತಿನಿತ್ಯ ಆಗ್ತಾ ಇದೆ. ನಾನು ಅವರು AMCS ಒಳಗಡೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಯಾರೋ ಒಬ್ಬನಿಗೆ ಈ ಸೆಕ್ರೆಟರಿ ಲೆಕ್ಕ ಇಲ್ದಂಗ ಹಾಲಾಗ್ತಾವನಲ್ಲ,
ಕ್ವಾಲಿಟಿ ಚೆಕ್ ಮಾಡ್ತಾ ಇಲ್ವಲ್ಲ, 1 ತಿಂಗಳು ಚೆಕ್ ಮಾಡಿಲ್ಲ, 2 ತಿಂಗಳು ಚೆಕ್ ಮಾಡಿಲ್ಲ, 3 ತಿಂಗಳು ಚೆಕ್ ಮಾಡಿಲ್ಲ, 1 ಟೈಮು ಚೆಕ್ ಮಾಡ್ತಾ ಇಲ್ವಲ್ಲ ಇವನು, ಯಾರು ಇವನು ಅಂತ ಇವನ್ನ ಹಿಡಿಬೇಕಲ್ಲ ಇವನ್ನ ಅಂತ ಹೇಳಿ ಲೆಕ್ಕಾಚಾರ ಆಗ್ತದೆ. ನೋಡಿದ್ರೆ ಅವರು ಆಮೇಲೆ ಹೋಗಿ ನೋಡ್ಕೊಂಡು ಬಂದೆ ನಾನು, ಅವ್ರು ಇವತ್ತು ಹೇಳ್ತಾ ಇದ್ದೆ ಸೆಕ್ರೆಟರಿ ಅದನ್ನ ಲೆಕ್ಕ ಹಾಕ್ಬೇಕು. 1 ಟೈಮ್ 2 ಟೈಮ್ 3 ಟೈಮ್ ಏನ್ ಸೋರಿಕೆ ಮಾಡ್ತಾರೆ ಅದನ್ನೆಲ್ಲನೂ ಕೂಡ ಫೀಡ್ ಮಾಡ್ಬೇಕು. ಅವಕಾಶ ಇದೆ ಅದರಲ್ಲಿ, AMC ಸಾಫ್ಟ್ವೇರ್ ಒಳಗಡೆ ಅದು ಅವಕಾಶ ಇದೆ. ಅದನ್ನ ಸಿಬ್ಬಂದಿಯವರೆಲ್ಲ ತಿಳುವಳಿಕೆಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ. ಸೊ ಹಾಗಾಗಿ ಇವತ್ತು ಅವರು ಬ್ರೀಡ್ ರೆಡಿ ಮಾಡ್ತಾ ಇದ್ದಾರೆ. ನಾನು ಈಗ ನಾಗರಾಜಯ್ಯನವರು ಹಿಂದೆ MD ಇದ್ದವ್ರನ್ನು ಕೂಡ ಈ ಬ್ರೀಡ್ ವಿಚಾರದಲ್ಲಿ, ಗುಣಮಟ್ಟದ ವಿಚಾರದಲ್ಲಿ ಒಂದಿಬ್ಬರು ಡಾಕ್ಟರ್ಸ್ನ ಅವ್ರ ಜೊತೆಗೆ ಹಾಕಿ ಸಿಬ್ಬಂದಿನ ವಿಶೇಷ ತರಬೇತಿ ಕೊಡಬೇಕು ಅಂತಲೂ ಕೂಡ ಅವರು ಕೂಡ ಸಂಬಳ ಇಲ್ಲದೆ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಾಗರಾಜಯ್ಯ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ಒಬ್ಬೊಬ್ಬರೇ ಎಲ್ಲರೂ ಎಲ್ಲ ರೀತಿಯಲ್ಲೂ ಕೂಡ ಇದನ್ನ ಜೊತೆಲಿ ಸೇರ್ಕೊಂಡು ಏನಾದ್ರೂ ಮಾಡ್ಬೇಕು. ನಮ್ ಗುರಿ ಏನಪ್ಪಾ ಅಂತ ಅಂದ್ರೆ, ನಿಮ್ ರೈತರು ಒಳ್ಳೆ ಬ್ರೀಡ್ ಹಸುಗಳನ್ನ ಕಟ್ಟಿ 12 ಲೀಟ್ರು 15 ಲೀಟ್ರು 20 ಲೀಟ್ರು 25 ಲೀಟ್ರು ನೀವು ತಗೊಂಡ್ರೆ ನಿಮ್ಗೆ ಲಾಭದಾಯಕ ಕಾಣಿಸ್ತದೆ, ನಿಮ್ಗೆ ಜೀವನಕ್ಕೆ ಬದುಕಿಗೆ ಆಶ್ರಯ ಆಗ್ತದೆ. ಇದನ್ನ ಯಾರು ಹೇಳ್ಬೇಕು? 2295 ಸೊಸೈಟಿಗಳಿವೆ, ಸುಮಾರು 6000 ಸಿಬ್ಬಂದಿ ವರ್ಗ ಇದ್ದೀವಿ. 6000 ಸಿಬ್ಬಂದಿ ವರ್ಗ ನೀವು ಮನ್ಸು ಮಾಡ್ತು ಅಂತ ಅಂದ್ರೆ ಒಂದೊಂದು ಸೊಸೈಟಿನಲ್ಲಿ 200 ಲೀಟ್ರು 100 ಲೀಟ್ರು 300 ಲೀಟ್ರು ಹಾಲು ಜಾಸ್ತಿ ಮಾಡ್ತು ಅಂತ ಅಂದ್ರೆ ನನಗೆ 20 ಲಕ್ಷ ಆಗೋದ್ರಲ್ಲಿ 25 ಲಕ್ಷ ಆಗೋದಕ್ಕೆ ನನಗೆ ತೊಂದರೆನೇ ಇಲ್ಲ. ನಾನು ಹಾಲು ಕೊಡಿ ಅಂತ ಕೇಳ್ತಾ ಇದ್ದೀನಿ, ಹಾಲು ಬೇಡ ಅಂತ ಹೇಳ್ತಾ ಇಲ್ಲ, ಹಾಲು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮಂಡ್ಯದವ್ರ ಹತ್ರ 75,000 ಲೀಟರ್ ಹಾಲು ತಗೋತಾ ಇದ್ದೀನಿ ಕಳೆದ 4 ತಿಂಗಳಿಂದ. ಶಿವಮೊಗ್ಗದವ್ರ ಹತ್ರ ಒಂದು 50, 60, 70,000 ಲೀಟರ್ ಹಾಲು ತಗೋತಾ ಇದ್ದೀನಿ. ಬೇರೆಯವ್ರು ಯಾರೋ ಖಾಸಗಿಯವ್ರು ಕೊಡ್ತಿದ್ದೀನಿ ಅಂತ ಅವರು ವಾರಕ್ಕೆ 15 ದಿನಕ್ಕೆ 1,25,000 ಹಿಂಗ್ ಕೊಡ್ತಾ ಇದ್ದಾರೆ. ಯಾಕೆ ಏನ್ ಮಾಡ್ತೀನಿ ಅಂತ ಅಂದ್ರೆ, ನಮ್ ಕನಕಪುರ ಡೈರಿನಲ್ಲಿ ನಮ್ ಸಾಮರ್ಥ್ಯ ಇರ್ತಕ್ಕಂಥದ್ದು 14 ಲಕ್ಷ ಲೀಟರ್. ನಾವು ಇದುವರೆಗೂ ಯೂಸ್ ಮಾಡಿರ್ತಕ್ಕಂಥದ್ದು 3.5-4 ಲಕ್ಷ ಲೀಟರ್ಗೆ ಜಾಸ್ತಿ. 3.5-4 ಲಕ್ಷ ಪೀಕ್ ಹೋದ್ರೆ 4 ಲಕ್ಷ. ಆದ್ರೆ ಈ ವರ್ಷ 7.5 ಲಕ್ಷ ಲೀಟರ್ಗೆ ನಾವು ಪ್ರೊಸೆಸಿಂಗ್ ನ ಅಲ್ಲಿ ಮಾಡ್ತಾ ಇದ್ದೀವಿ. ನಮ್ಗೆ ಆಡಳಿತಾತ್ಮಕ ವೆಚ್ಚ ಕಡಿಮೆ ಆಗಿದೆ, ಅದೇ ಸಿಬ್ಬಂದಿ, ಅದೇ ಎಕ್ವಿಪ್ಮೆಂಟ್. ಆದ್ರೆ ನನ್ನ ಗುರಿ ಕನಿಷ್ಠ 12 ಲಕ್ಷ ಲೀಟರ್ ಆವರೇಜ್ ಬರಬೇಕು. ಆವರೇಜ್ ಬಂತು ಅಂತ ಅಂದಾಗ ನಾನು ನಿಮ್ಮನ್ನ ಇನ್ನೂ ಹೆಚ್ಚಿಗೆ ಹತ್ರದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಬಹುಶಃ ನಾನು ಇಲ್ಲಿ ಮುಖ್ಯವಾಗಿ ನಿಮ್ಮನ್ನ ಯಾಕೆ ಕರೆಸಿದ್ದು ಅಂತ ಹೇಳಿದ್ರೆ, ನಿಮ್ಗೆ ಎಲ್ರಿಗೂ ಕೂಡ ಒಂದು ಗಿಫ್ಟ್ ಬಾಕ್ಸ್ ಕೊಡ್ತಾ ಇದ್ದೀನಿ. ನಾನೇನಾರ ಬೇಕಾದದ್ದು ಅನುಕೂಲ ಆಗೋದಕ್ಕೆ ಕೊಡ್ಬೋದಾಗಿದೆ, ಆದ್ರೆ ಇವತ್ತು ಅದನ್ನು ಕೊಡ್ತಾ ಇಲ್ಲ. ನಾನು ಇವತ್ತು ಜಾಮೂನ್ ಪ್ಯಾಕೆಟ್ ಕೊಡ್ತಾ ಇದ್ದೀನಿ, ಸುಮಾರು ರಸಗುಲ್ಲಾ ಪ್ಯಾಕೆಟ್ ಕೊಡ್ತಾ ಇದ್ದೀನಿ. ಇದು ಫ್ಲೆಕ್ಸಿ ಪ್ಯಾಕ್ ಅಂತ 10 ರೂಪಾಯಿ, 3 ತಿಂಗಳು ಏನು ಕೇಳಲ್ಲ, ಓಪನ್ ಇದ್ರಲ್ಲೇ ಇಡ್ಬೋದು. ಹೀಗೆ ಎಲ್ಲ ತರದ ಪ್ರಾಡಕ್ಟ್ಗಳು ಎಷ್ಟಿದೆ, ಚಿಕ್ಕಿ 10 ರೂಪಾಯಿ. ಹಿಂಗೆ ಏನೋ ಒಂದು ನಾವೇನೇನ್ ಕೊಡ್ತೀವಿ ಅಂತ ಅಂದ್ರೆ ಅದ್ರಲ್ಲಿ ನಿಮ್ಗೊಂದು ಪ್ಯಾಕೆಟ್ ಒಳಗಡೆ ಒಂದು ಇದನ್ನು ಹಾಕಿದೀವಿ, ಸ್ಲಿಪ್ಪು ಹಾಕಿದೀವಿ, ಬಿಸ್ಕೆಟ್ ಕುಕೀಸ್ ಕೊಡ್ತಾ ಇದ್ದೀವಿ. ಇವೆಲ್ಲ ಯಾತಕ್ಕೆ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ನೀವು ಮಾರುಕಟ್ಟೆಯನ್ನ ನಿಮ್ಮ ಊರುಗಳಲ್ಲಿ ಸೃಷ್ಟಿ ಮಾಡಲಿ. ನಿಮ್ಮನ್ನು ಹಾಲು ಮಾರಿ ಅಂತ ನಾನು ಹೇಳ್ತಾ ಇಲ್ಲ, ಮೊಸರು ಮಾರಿ ಅಂತ ಹೇಳ್ತಾ ಇಲ್ಲ. ತುಪ್ಪ, ಬೆಣ್ಣೆ, ಚಾಕ್ಲೇಟು, ಬಿಸ್ಕೆಟು, ಈ ಹಾಲು, ಫ್ಲೆಕ್ಸಿ ಪ್ಯಾಕ್ಗಳು, ಖಾರ ಬುಂದಿ ಏನೇನೋ ಮಾಡ್ತಾರೆ. ಒಟ್ಟು 165 ಪ್ರಾಡಕ್ಟ್ ಮಾಡ್ತಾರೆ. ನಾನು ತಾಲೂಕಿಗೆ ಒಬ್ಬೊಬ್ಬರನ್ನ ಸ್ಟಾಕಿಸ್ಟ್ಗಳನ್ನ ನೇಮಕ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ತಾಲೂಕಿಗೆ ಒಬ್ಬೊಬ್ರು ಸ್ಟಾಕಿಸ್ಟ್ಗಳನ್ನ ನೇಮಕ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸ್ಟಾಕ್ಸ್ ಮಾರ್ಕೆಟಿಂಗ್ಗೆ ನಿಮಗೆ ಕೊಟ್ರೆ ನೀವು 2295 ಸೊಸೈಟಿಗಳಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತು, ಯಾರ ಮನೆಯಲ್ಲಿ ಮಗು ಆಗಿದೆ ಅಂತ ನಿಮ್ಗೆ ಗೊತ್ತು, ಯಾರ ಮನೆಯಲ್ಲಿ ನಂಟರು ಬಂದಿದ್ದಾರೆ ಹೆಣ್ಣು ನೋಡಕ್ ಬಂದವ್ರೆ ಅಂತ ನಿಮ್ಗೆ ಗೊತ್ತು, ಯಾರ ಮನೆಯಲ್ಲಿ ಗಂಡು ನೋಡಕ್ ಬಂದವ್ರೆ ಅಂತ ನಿಮ್ಗೆ ಗೊತ್ತು, ಯಾರ ಮನೆಯಲ್ಲಿ ಮದುವೆ ಆಯ್ತಾ ಇದೆ ಅಂತ ಗೊತ್ತು, ಯಾರ ಮನೆಯಲ್ಲಿ ಶೋಭನ ಆಯ್ತಾ ಇದೆ ಅಂತ ಗೊತ್ತು, ಯಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾವ್ರೆ ಅಂತ ಗೊತ್ತು. ಅವರೆಲ್ರಿಗೂ ನೀವೇನ್ ಮಾಡ್ಬೇಕು? ಮಟನ್ನು ಚಿಕನ್ ಎಷ್ಟು ತಿಂತೀರೋ ಪನ್ನೀರು ಅಷ್ಟೇ ತಿಂತೀರ ತಾನೆ? ತಿಂತೀರಾ ಇಲ್ವಾ? ನಿಮ್ಗೆ ಯಾರು ಅಡಿಗೆ ಮಾಡೋನು ಅಂತ ಗೊತ್ತು,
ಯಾರು ಅಡಿಗೆ ಕಾಂಟ್ರಾಕ್ಟರ್ ಅಂತ ಗೊತ್ತು, ನಿಮ್ಮೂರಲ್ಲಿ ಯಾರು ಅಡಿಗೆ ಅವನಿಗೆ ಭಟ್ರು ಯಾರು ಅಂತ ಗೊತ್ತು, ಅವನಿಗೆ ನಾನು ಪನ್ನೀರ್ ಈ ರೇಟ್ ಕೊಡ್ತೀನಿ ನಮ್ದನ್ನೇ ಬಳಸು ಅಂತ ಹೇಳಿ, ಮೊಸರು ನಾನು ಇದನ್ನ ಕೊಡ್ತೀನಿ ಅಂತ ಹೇಳಿ, ಸ್ವೀಟ್ ಮೈಸೂರು ಪಾಕ್ ಇಷ್ಟು ಈ ರೇಟ್ ಕೊಡು, ಅವ್ರು ತಯಾರು ಮಾಡೋದಕ್ಕಿಂತ ಕಡಿಮೆ ರೇಟಿಗೆ ನಿಮ್ಗೆ ಮೈಸೂರು ಪಾಕ್ ಸಿಗುತ್ತೆ. ನೀವು ಕನಿಷ್ಠ ನೀವು ಅಧ್ಯಕ್ಷರು, ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ನೀವೆಲ್ಲ ಸೇರಿ 2295 ಸೊಸೈಟಿಗಳಿಂದ ಪ್ರತಿ ತಿಂಗಳು 10,000 20,000 ರೂಪಾಯಿ ಬಿಸ್ನೆಸ್ ಮಾಡಿದ್ರೆ, 20,000 ರೂಪಾಯಿ ಬಿಸ್ನೆಸ್ ಮಾಡಿದ್ರು ನಿಮ್ಗೆ 1,000 ರೂಪಾಯಿ ಲಾಭ ಬರುತ್ತೆ. ನಿಮಗೆ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಗೂ ಒಂದು 500 ರೂಪಾಯಿ ಬರುತ್ತೆ. ಪ್ರಾಡಕ್ಟ್ಗಳು ಮಾರ್ಕೆಟ್ ಅಲ್ಲಿ ಜಾಸ್ತಿ ಸೇಲ್ ಆಗುತ್ತೆ. ನಿಮ್ಮಲ್ಲಿ ಸೇಲ್ ಆಗ್ತಾ ಇಲ್ಲ ಅಂತಲ್ಲ, ನಂದಿನಿ ಪ್ರಾಡಕ್ಟ್ ಸೇಲ್ ಆಗ್ತಾ ಇಲ್ಲ, ಬೇರೆ ಬೇರೆ ಪ್ರಾಡಕ್ಟ್ಗಳು, ಬೇರೆ ಬೇರೆ ಬಿಸ್ಕೆಟ್ಗಳು ಸೇಲ್ ಆಗ್ತಾ ಇದೆ. ನೀವು ಲೆಕ್ಕ ಏನ್ ಅನ್ಕೊಂಡಿದೀರಿ? ಬರೀ ಹಾಲು ಹಾಕೋಣ, ಹಾಲು ಇಸ್ಕೊಳ್ಳೋಣ, ಹಾಲು ತಗೊಳ್ಳೋಣ. ಇವತ್ತು ಮತ್ತೊಂದು ಸಮಸ್ಯೆ ನಾವೇನ್ ಎದುರಿಸ್ತಾ ಇದೀವಿ ಅಂತಂದ್ರೆ, ನೀವೇನಾದ್ರೂ ಮನ್ಸು ಮಾಡಿ ಇದನ್ನ ಅನುಷ್ಠಾನ ಮಾಡ್ತು ಅಂತ ಅಂದ್ರೆ ತಿಂಗಳಿಗೆ ಒಂದು 10 ಕೋಟಿವರೆಗೂ ಟರ್ನ್ ಓವರ್ ಅನ್ನ ಜಾಸ್ತಿ ಮಾಡ್ಬೋದು. ಎಷ್ಟು? ಒಬ್ಬೊಬ್ರು 1 ಲಕ್ಷ, 2 ಲಕ್ಷ, 3 ಲಕ್ಷ ಬಿಸ್ನೆಸ್ ಮಾಡ್ಬೋದು. ಅಷ್ಟು ಕೆಪಾಸಿಟಿ ಇದೆ ನಿಮ್ಗೆ. ನಾವು ನಿಮ್ಗೆ ನೀವು ಅಂಗಡಿ ಓಪನ್ ಮಾಡ್ಕೋತೀವಿ ಅಂದ್ರೆ ನಿಮ್ ಸೊಸೈಟಿ ಮುಖಾಂತರ ನಾವು ಅನುಮತಿಯನ್ನ ಕೊಡ್ತೀವಿ. ನಾನು ನಿಮ್ಗೆ ಬೇರೆಯವ್ರಿಗೆ ಯಾರಿಗೋ ಒಬ್ಬನ್ ಕೊಡ್ಬೇಕು ಅಂತ ಅಂದ್ರೆ ಮಂಡ್ಯದವ್ರು ಅಬ್ಜೆಕ್ಷನ್ ಮಾಡ್ತಾರೆ, ತುಮಕೂರವ್ರು ಅಬ್ಜೆಕ್ಷನ್ ಮಾಡ್ತಾರೆ, ಕೋಲಾರದವ್ರು ಅಬ್ಜೆಕ್ಷನ್ ಮಾಡ್ತಾರೆ. ಆದ್ರೆ ನೀವೇ ನಿಮ್ ಸೊಸೈಟಿ ಹೆಸರಿನಲ್ಲೇ ಅಂಗಡಿಗಳನ್ನ ತೆರೆದು ನೀವು ಮಾಡಿದ್ದೇ ಆಯ್ತು ಅಂತ ಅಂದ್ರೆ ನನಗೆ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ. ನಾನೇನು ಹಾಲು ಮಾರ್ತಾ ಇಲ್ಲ, ಬರೀ ಪ್ರಾಡಕ್ಟ್ಗಳನ್ನ ಮಾರ್ತಾ ಇದ್ದೀನಿ. ಪ್ರಾಡಕ್ಟ್ಗಳನ್ನ ಮಾರೋದ್ರಿಂದ ನಮಗೆ ಲಾಭ ಜಾಸ್ತಿ ಆಗ್ತದೆ. ಸೊ ನೀವು ನಮ್ಮ ಡೀಲರ್ಗಳಾಗಿ ಕೆಲಸ ಮಾಡಿ. ನಿಮ್ಮ ಊರುಗಳಲ್ಲಿ ನಿಮ್ಗೆ ಏನ್ ಬೇಕೋ ಸಿಬ್ಬಂದಿ, ಅದಕ್ಕೋಸ್ಕರ ಒಬ್ಬೊಬ್ಬ ಸಿಬ್ಬಂದಿಯನ್ನ ನೇಮಕ ಮಾಡ್ತೀನಿ. ಇಲ್ಲಿ ಬೆಂಗಳೂರು ಡೈರಿಲಿ ಏನ್ ಕೆಲಸ ಇಲ್ಲ ಇವ್ರಿಗೆಲ್ಲ. ಇನ್ನೊಂದು 3-4 ತಿಂಗಳು ಅಷ್ಟೇ. ಇವರೆಲ್ಲ ಮೈದಾನಕ್ಕೆ ಬರ್ಬೇಕು, ನಿಮ್ಮ ಹತ್ರಕ್ಕೆ ಬರ್ಬೇಕು. ಎಲ್ಲ ಆನ್ಲೈನ್ ಕಂಪ್ಯೂಟರೈಸ್ ಮಾಡ್ಬಿಟ್ಮೇಲೆ ಏನ್ ಕೆಲಸ ಅವ್ರಿಗೆಲ್ಲ? ಏನಾರ ಇದೆಯಾ? ಅವ್ರಿಗೆಲ್ಲ ಏನು ಇರೋದಿಲ್ಲ, ಎಲ್ಲ ನಿಮ್ಮ ಹತ್ರಕ್ಕೆ ಬರ್ಬೇಕು, ವಾಪಸ್ ಓಡ್ ಬರ್ಬೇಕು. ಸೊ ಹಂಗಾಗಿ ಇವತ್ತು ನಿಮಗೆ ಸಿಬ್ಬಂದಿಯನ್ನ ನಾನು ಕೊಡ್ತೇನೆ. ದಯವಿಟ್ಟು ನೀವು ನಿಮ್ಮ ಊರುಗಳಲ್ಲಿ ನಮ್ಮ ನಂದಿನಿಗೆ ಸಂಬಂಧಪಟ್ಟಂತ ಇದು ಫ್ಲೆಕ್ಸಿ ಪ್ಯಾಕ್ ಅಂತ 10 ರೂಪಾಯಿ ಒಂದು ಪ್ಯಾಕೆಟ್ ನಾವು ರೈತರಿಗೆ ಗ್ರಾಹಕರಿಗೆ ಮಾರುವಂತ ಕಮ್ಮಿಗೆ ನಿಮ್ಗೆ 8.5 ರೂಪಾಯಿ ಕೊಡ್ತೀವಿ. 1.5 ರೂಪಾಯಿ ನಿಮ್ಗೆ ಕಮಿಷನ್ ಸಿಗುತ್ತೆ. ಇದು 3 ತಿಂಗಳು ಯಾವ ಫ್ರಿಡ್ಜ್ ಅಲ್ಲಿ ಇಡಬೇಕು ಅಂತ ಏನಿಲ್ಲ, ಓಪನ್ ಏರ್ ಅಲ್ಲೇ ಇಡಬೇಕು. ಹಾಲು ಚೆನ್ನಾಗಿದೆ. ನೀವು ಎಲ್ಲ ಪೆಟ್ಟಿ ಅಂಗಡಿಗಳಿಗೂ 10 ಲೀಟರ್ 10 ಪೀಸ್ನ ನೀವು ಮಾರಿದ್ರೆ, ಎಲ್ಲ ಪೆಟ್ಟಿ ಶಾಪು, ಯಾರ್ಯಾರು ಟೀ ಶಾಪು, ಯಾರ್ಯಾರು ನಿಮ್ಮ ಸರ್ಕಲ್ಗಳಲ್ಲಿ ಮಾರ್ತಾ ಇರ್ತಾರೆ ಅವ್ರೆಲ್ರಿಗೂ ಇದನ್ನು ಕೊಟ್ರೆ ಕಟ್ ಮಾಡಿ 10 ರೂಪಾಯಿಗೂ ಇದೆ, 20 ರೂಪಾಯಿಗೂ ಇದೆ, 50 ರೂಪಾಯಿಗೂ ಇದೆ, ಅರ್ಧ ಲೀಟರ್ ಇದೆ. ಸಾಧ್ಯ ಇಲ್ಲ ನಿಮ್ ಕೈಲಿ? ಸಾಧ್ಯ ಇಲ್ವೇನ್ರಪ್ಪ? ನಿಮ್ಗೆ ಮಾಡಕ್ ಆಸಕ್ತಿ ಇದೆಯಾ? ಯಾರ್ಯಾರಿಗೆ ಆಸಕ್ತಿ ಇದೆ ಕೈ ಎತ್ತಿ ನೋಡ್ತೀನಿ ಒಂಚೂರು. ನೀವು ಅದಕ್ಕೆ ಇವತ್ತು ನಾನು ಕರೆದಿರೋದು. ನಾನು ಚೆಕ್ ಕೊಡಕ್ಕೆಲ್ಲ ಕರೆದಿರೋದು ನಾನು ನಿಮ್ಮನ್ನ ಚೆಕ್ ಕೊಡಕ್ ಕರೆದಿಲ್ಲ. ಚೆಕ್ ಹೆಂಗೋ ನಿಮ್ಮ ಅಕೌಂಟ್ ಬಂದೇ ಬರ್ತದೆ, ಅದು ನಿಮ್ಗೆ ಗೊತ್ತು, ಹೌದಾ ಇಲ್ವಾ? ಅಕೌಂಟ್ ನಿಮ್ಗೆ ಬಂದೇ ಬರ್ತದೆ. ಆದ್ರೆ ಇವತ್ತು ನೀವು ನನ್ನ ರಾಯಭಾರಿಯಾಗಿ ನೀವು ನಮ್ಮ ಪ್ರಾಡಕ್ಟ್ ಗಳನ್ನ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಸೊಸೈಟಿಗಳ ಮುಖಾಂತರ ಮಾರಾಟವನ್ನ ವಿಸ್ತರಣೆ ಮಾಡಿ ನೀವು ಕೂಡ ನಮ್ಮ ಸಂಸ್ಥೆಯ ಜೊತೆ ಕೈ ಜೋಡಿಸ್ಬೇಕು. ನಿಮ್ಗೆ ಆ ಶಕ್ತಿ ಇದೆ. ಶಕ್ತಿ ಇದೆಯಾ ಇಲ್ವಾ? ಈ ಕುಕೀಸ್ ಅಂತ ಕೊಡ್ತಾರೆ, ಯಾರ ತೀರೋದಾಗೆಲ್ಲ ಬಿಸ್ಕೆಟ್ ಕೊಡ್ತಾರಲ್ಲ, ಚಾಕ್ಲೇಟ್, ಇದನ್ನ 10 ರೂಪಾಯಿ ಕೊಡಿ. ನೀವೇನೆ 10 ರೂಪಾಯಿ ಚೆನ್ನಾಗಿದೆ, ತಗೊಳ ತಿನ್ನೋಣ.
ಮಕ್ಕಳಿಗೆ ಅದೇನೋ ಫ್ಯಾಂಟಾ ಗೀಟಾ ಕೊಡಿಸ್ತೀರಲ್ಲ ಪೆಪ್ಸ್ ಇದೆಲ್ಲ, ಅದ್ರ ಬದಲು ಬಾದಾಮ್ ಹಾಲು ಕೊಡಿಸಿ. ಎಷ್ಟು ಇದು 25 ರೂಪಾಯಿ ಫ್ಲೇವರ್ಡ್ ಮಿಲ್ಕ್. ಅವು ಇವು ಕುಡಿಯೋ ಬದಲು ಇದನ್ನ ಕೊಡಿಸಿ ಮಕ್ಕಳಿಗೆ. ನೀವು ಮಾರ್ಕೆಟ್ ಜಾಸ್ತಿ ಆಗುತ್ತಲ್ಲ, ನೀವು ರೈತರಿಗೆ ಅನುಕೂಲ ಆಗ್ಬೇಕು ಮಾಡ್ದಂಗಲ್ಲ. ಬರೀ ನೀವು ನನ್ನ ಹತ್ರ ಬೆಲೆ ಜಾಸ್ತಿ ಕೊಡಿ ಅಂತ ಕೇಳೋದಲ್ಲ, ನೀವು ಕೂಡ ಇದರಲ್ಲಿ ಪಾಲುದಾರರಾಗಿ ಕೆಲಸ ಮಾಡಿ. ಇದು ಫ್ರೂಟ್ ಜ್ಯೂಸು 9 ರೂಪಾಯಿ 8 ರೂಪಾಯಿ, ಇದೆಲ್ಲ ನಿಮ್ಗೆ ಗೊತ್ತೇ ಇಲ್ಲ. ಗೊತ್ತಿದ್ಯಾ? ಅದಕ್ಕೆ ಹೇಳಿದೆ ಇವರಿಗೆ, ನೀವೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ನನ್ಗೆ ಯಾಕೋ ಕೆಲಸ ಇರ್ತಿತ್ತು, ನನಗೇನ್ ಕೆಲಸ ಇರ್ತಿತ್ತಪ್ಪ? ನನಗೇನ್ ಕೆಲಸ ಇರ್ತಿರ್ಲಿಲ್ಲ. ನೀವುಗಳು ಸರಿಯಾಗಿ ಕೆಲಸ ಮಾಡದೆ ಹೆಂಗ್ ಮಾರ್ಕೆಟ್ ಮಾಡ್ಬೇಕು ಅಂತ ಅನ್ಕೊಳ್ದೆ ಇವತ್ತು ನನ್ನನ್ನ ಹಾಲು ಮಾರು, ಮೊಸರು ಮಾರು, ತುಪ್ಪ ಮಾರು, ಬೆಣ್ಣೆ ಮಾರು ಅಂತ ಅಂದ್ಕೊಂಡು ಈ ಸ್ಥಿತಿಗೆ ತಂದು ಇಟ್ಬಿಟ್ಟಿದ್ದೀರಿ. ನನ್ನ ಏನಪ್ಪ ಮಾಡೋದು? ಆದ್ರೆ ನನಗೆ ಬೇಜಾರಿಲ್ಲ, ನನಗೆ ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ನಾನು ರೈತರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ನಂಬಂತ ಜನಕ್ಕೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಖುಷಿ ನನ್ನ ಹತ್ರ. ಆ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ, ನೀವು ಏನ್ ಜವಾಬ್ದಾರಿ ತಗೊಂಡಿದ್ದೀರಿ ಆ ಜವಾಬ್ದಾರಿನ ಖುಷಿಯಿಂದ ನೀವು ಕೆಲಸ ಮಾಡಿ. ಇದು ರಸ್ಕ್ ಮಕ್ಕಳು ಕೊಡ್ತಾರಲ್ಲ ಮನೆಯಲ್ಲಿ, ಕೊಡ್ಬೇಕು ತಾನೆ? ಇವ್ರು ನಿಮ್ ಕೈಗೆ ಕೊಡ್ಬೇಕೇನಯ್ಯ? ಇವ್ರು ಕೊಡ್ಲಿಲ್ಲ, ಇವ್ರು ನಿಮಗ್ ತೋರ್ಸ್ಲೇ ಇಲ್ಲ. ಅಡ್ದಿರು ತೋರ್ಸುದು ಇವ್ರಿಗೆ ಕೆಲಸ ಜಾಸ್ತಿ ಆಗೋಯ್ತದ. ಇದು ಬೇರೆ ತಂದು ಕೊಡ್ರಲ್ಲ ನಮ್ಮ ಅಧ್ಯಕ್ಷರು. ಇವ್ ಸುಮ್ನೆ ಇರ್ಲಾರ್ದೆ ಇವ್ರು ಯಾರು ತಗೊಬಂದು ಇಲ್ಲಿ ಕುಂಡಿಸ್ಬಿಟ್ಟು ಹೆಂಗೋ ನಾಗರಾಜನ್ ಸಮಾಧಾನ ಮಾಡ್ಕೊಂಡು ಹೋಗೋದಾಗಿತ್ತು. ಏನೋ ಈ ಕಡೆ ಆ ಕಡೆ ತೂಗಿಸಿ ಹೆಂಗೋ ರಾಜ್ಕುಮಾರ್ ಬಸವ ಹೂ ಅಂದಂಗೆ ಎಲ್ಲರಿಗೂ ಹೂ ಅಂದ್ಕೊಂಡು ಹೋಯ್ತಿದ್ದ. ಹೆಂಗೋ ಪರಾಗಿರ್ಲಿಲ್ಲ. ಇವನ್ ಯಾರ ತಂದು ಕುಂಡಿಸ್ಬಿಟ್ಟು ಹಿಂದೆ ಹಾಕೊಂಡು ನುಗ್ತಾನೆ, ಮುಂದೆ ನುಗ್ಗುತ್ತಾನೆ. ಏನಪ್ಪ ಇದು ಕೇಸು ಅಂತ ಈಗೇನಾಗಿದೆ ಇದು ನಿಮ್ಗೆ ಯಾವುದು ಮೇಲ್ಗಡೆ ಇರೋದು ಅದು ಸುಮಾರು 10,000 ರೂಪಾಯಿ ಬೆಲೆ ಬಾಳುವಂಥದ್ದು. ಅದು ನಮ್ಮ ಡೈರೆಕ್ಟರ್ಗಲ್ಲಪ್ಪ, ಡೈರೆಕ್ಟರ್ಗಳು ನಾನು ಹೇಳದ್ನಲ್ಲಪ್ಪ, ಕಾಫಿ ಟೀ ಬಿಟ್ರಿ ಏನು ಇಲ್ಲ ಕಣ. ನೋಡುವ ಎಷ್ಟು ಫೇಮಸ್ ಆಗೋಗಿದೀವಿ ಅಂತ. ಎಲ್ಲ ಏನಾರ ಕೇಳಿದ್ರಲ್ಲ ಡೈರೆಕ್ಟರ್ಗೆ, ಎಲ್ಲ ನಮ್ಮ ಸಿಬ್ಬಂದಿ ಕಾಂಟ್ರಾಕ್ಟ್ ಲೇಬರ್ಸ್ ಇದಾರಲ್ಲ, ಕಾಂಟ್ರಾಕ್ಟ್ ಲೇಬರ್ಸು ಸುಮಾರು 2,000 ಜನ ಇದೆ. 1,800 ಜನ ಇದ್ದಾರೆ. ಮಧ್ಯದಲ್ಲಿ ಬಿಟ್ಟು ಹೋಗಿರೋರು ಸುಮಾರು 180 ಜನ ಕೆಲಸ ಮಾಡಿರೋರು. ಒಟ್ಟು 2,000 ಜನ ಇದೆ. ಆ 2,000 ಜನಕ್ಕೂ ಕೂಡ ಸುಮಾರು 10,000 ರೂಪಾಯಿ ಗಿಫ್ಟ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಾವು ಹಂಚಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಎ ವರ್ಕರ್ಸು 65 ಜನ ಇದ್ದಾರೆ. ಅವ್ರಿಗೆ ನಿಮ್ ಸಿಬ್ಬಂದಿ ಜೊತೆಗೆ ಸಿಬ್ಬಂದಿಗಳಿಗೆ ಹೆಂಗೋ ದುಡ್ಡು ಬರ್ತಾ ಇದೆ. ಅವರು ಎ ವರ್ಕರ್ಸ್ ಕೆಲವರು 65 ಜನ ಬಿಟ್ಟೋಗಿದ್ರು, ಅವ್ರಿಗೂ ಕೂಡ ಕೊಡಬೇಕು ಅಂತ ತೀರ್ಮಾನ. ಮತ್ತೊಂದು ಬಹಳ ಪ್ರಮುಖವಾದಂತಹ ವಿಚಾರ ಏನಪ್ಪಾ ಇಲ್ಲಿ ನನಗೆ ನಿಮ್ಮ ಹತ್ರ ಮಾತನಾಡಬೇಕಾಗಿರೋದು, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಅಂದ್ರೆ, ಇವತ್ತು ನಿಮ್ಗೆಲ್ಲರೂ ಕೂಡ ನಾವು ಹಾಲ್ಗೆ GST ಇಲ್ಲ, ಮೊಸರಿಗೆ GST ಇದೆ. ಮೊಸರಿಗೆ GST ಇದೆ. ನೀವು ಹಾಲಿನ ಜೊತೆಗೆ ಕೆಲವು ಸಂದರ್ಭದಲ್ಲಿ ನಾವು ತುಪ್ಪ ಮಾರಿ ಅಂತ ಕೊಡ್ತೀವಿ, ಕೆಲವರಿಗೆ ಮೈಸೂರು ಪಾಕ್ ಮಾರಿ ಅಂತ ಕೊಡ್ತೀವಿ. ಅದಕ್ಕೆಲ್ಲ GST ಬರುತ್ತೆ. ಮಜ್ಜಿಗೆಗೆ GST ಬರುತ್ತೆ. ನಾವೇನು ಫೀಡ್ಸ್ ಕೊಡ್ತೀವಿ, ಆ ಫೀಡ್ಸ್ಗೆ GST ಬರುತ್ತೆ. ನೀವು ಯಾರು ಕೂಡ GST ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿಲ್ಲ. ಎಲ್ಲ MPCSಗಳು ಕಡ್ಡಾಯವಾಗಿ GST ಅನ್ನ ಮುಂದಿನ ದಿನಗಳಲ್ಲಿ, ಮುಂದಿನ 2 ತಿಂಗಳೊಳಗಡೆ GST ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ಬೇಕು. ಇಲ್ಲ ಅಂತ ಅಂದ್ರೆ ನಾಳೆ ದಿನ ನಿಮ್ಮ ಸಂಘಗಳಿಗೆ ಹೊಡ್ತಾ ಬೀಳ್ತದೆ. ನಾವು ₹1 TDS ಅನ್ನ ಕಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಆ TDS ಅನ್ನ ಕಟ್ ಮಾಡಿ ಕೊಡ್ತಾ ಇದ್ರು ಕೂಡ, ಆದ್ರೆ GST ರಿಜಿಸ್ಟ್ರೇಷನ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ 20 ಲಕ್ಷ ರೂಪಾಯಿ ಮೇಲ್ಗಡೆ ಟರ್ನ್ ಓವರ್ ನಿಮ್ಗೆ ನಡೀತು ಅಂತ ಅಂದ್ರೆ ನೀವು ಯಾವ್ದು ಬೇಕಾದ್ರೂ, ಯಾವ ಕ್ಷಣದಲ್ಲಿ ಬೇಕಾದ್ರೂ GST ಅವ್ರು ಬಂದು ನಿಮ್ಮನ್ನ ಹರಾಸ್ ಮಾಡ್ಬೋದು. ಬಹುತೇಕ
75% ಜನರದ್ದು 20 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ವಾರ್ಷಿಕವಾಗಿ ನಡೀತದೆ. ಸೊ ಹಾಗಾಗಿ ನೀವು ಕಡ್ಡಾಯವಾಗಿ GST ಅನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ TDS 1% ಏನ್ ನಾವು ಕಟ್ತಾ ಇದೀವಿ ಆ ದುಡ್ಡು ನಿಮ್ಗೆ ಉಳಿತಾಯ, ನಿಮ್ಮ ಸಿಬ್ಬಂದಿಗೆ ಅದು ಅನುಕೂಲ. ಅದು 5,000, ಕೆಲವ್ರಿಗೆ 10,000 ಬರ್ಬೋದು, ಕೆಲವ್ರಿಗೆ 5,000 ಬರ್ಬೋದು, ಕೆಲವ್ರಿಗೆ 300 ರೂಪಾಯಿ ಬರ್ಬೋದು. ಅದು ನಿಮ್ ಟರ್ನ್ ಓವರ್ ಮೇಲೆ ಫೀಡ್ಸ್ ಇಂದ ಹಿಡಿದು ಎಲ್ಲದಕ್ಕೂ ಕೂಡ ಅದು ಅನ್ವಯ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ನಿಮಗೆ ಇವತ್ತು ಈ GST ಅನ್ನ ಕಡ್ಡಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಕೂಡ GST ಅನ್ನ ಉಳಿಸ್ಕೋಬೇಕು. ಇನ್ನೂ ಅನೇಕ ವಿಚಾರಗಳಿದೆ ನಮ್ಮ ಮಾತನಾಡೋದು ಸಮಯ. ನೀವು ಹಳ್ಳಿಗಳಿಗೆ ಹೋಗ್ಬೇಕು, ನಮ್ಮ ಮುಖಂಡರೆಲ್ಲರೂ ಕೂಡ ಬಂದಿದ್ದಾರೆ.